ನಮಗ್ ಆರಾಮಾಗ್ಯದ. ರಾಜು ಪಾಸ್ಟರ ಏನೂ ಇಲ್ಲ, ಎಲ್ಲಕ್ಕ ದೊಡ್ಡತ್ ನಮ್ಮಪ್ಪ ಆತ ಯೇಸು ಕ್ರಿಸ್ತ. ಚಪ್ಪಾಳೆ ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋರು ಯಾರು? ಯೇಸು ಕ್ರಿಸ್ತ. ನಿನಗೆ ಮರಣಕರ ವ್ಯಾಧಿಯಿಂದ ತಪ್ಪಿಸುವಂತ ದೇವರು ಯೇಸು ಸ್ವಾಮಿ. ಆ ರೋಗಿಗೆ ಯೇಸು ಕ್ರಿಸ್ತನ ಬಲಿಗೆ ಕರ್ಕೊಂಡು ಹೋಗ್ಯಾರ. ಯೇಸು ಸ್ವಾಮಿ ಬಲಿಗೆ ಒಳಕ್ ಹೋಗ್ಲಕ್ ಜಾಗ ಇಲ್ಲ. ಮನಿ ಮ್ಯಾಗಿಂದು ಎಲ್ಲ ಶೋಣಿಗಳು ತೆಗೆದಾಕಿ ಹಾಸಿಗೆ ಮ್ಯಾಗ ರೋಗಿಗೆ ಮಂಗಸ್ ಯೇಸು ಕ್ರಿಸ್ತನ್ ಮುಂದೆ ಇಳಿಸ್ಲತ್ತಾರ. ಅವ್ರಿಗೆ ಏನ್ ನಂಬಿಕೆ ಎತ್ಕೊಂಡಂದ್ರೆ ಆ ವ್ಯಕ್ತಿಗೆ ನಂಬಿಕೆ ಅದನ್ನ ಇಲ್ಲ, ಅವ ನೆಲಕ್ಕೆ ಬಿತ್ತಾನ. ಆದ್ರ ಆ ಎತ್ಕೊಂಡು ಯಾರಿಗೆ ನಂಬಿಕೆ ಅದ ರೀ ಪಾಸ್ಟರ್ ಸಾಬ್ರೇ? ಇವತ್ತು ನಿಮಗ್ ಅಂತ ನಂಬಿಕೆ ಅದನ? ನನಗೇನಾಯ್ತದೋ ಏನೂ ಆಗಲ್ಲ. ದೇವರ ಕರಿವಿಕೆ ಬರಸ್ತಕ್ಕ ನಿಮಗೇನಾಗಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ಚಪ್ಪಾಳೆ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಇವತ್ತು ನೀ ಆರೋಗ್ಯದಿಂದಿದ್ದಂದ್ರ ಅದು ದೇವರ ಕೃಪೆ. ಚಪ್ಪಾಳೆ ತಡಬೇಕು ಮಗ. ಕೆಲವರು ಹೇಳ್ತಿದ್ದಾಗ ನಾ ಪೈಲ್ವಾನ್ ಇದ್ದೆ, ನನಗೆ ಹೇಳ್ಕೊಂಬದ, ನನ್ ಬಲ್ ರೊಕ್ಕವ ರೂಪಾಯವ. ಒಂದು ರೋಗ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಮಾಡಿರ್ತದ. ಹಲ್ಲೂಯಾ. ನೀ ಕನ್ನಡ ಪಂದಿದ್ದಿರ್ಬೇಕು, ನೀ ಲಕ್ಷಪತಿ ಇದ್ದಿರ್ಬೇಕು, ನೀ ರೊಕ್ಕಕ್ಕೆ ನೋಡಿ ಗರ್ವಪ್ಪ ಇಲ್ಲತ್ತಿರ್ಬೇಕು, ನೀ ರೂಪಾಯಿ ನೋಡಿ ಗರ್ವಪ್ಪ ಇಲ್ಲತ್ತಿರ್ಬೇಕು. ಒಂದು ರೋಗ ನಿನ್ನ ಬ್ಯಾಂಕ್ ಅಕೌಂಟ್ ಪೂರ ಖಾಲಿ ಮಾಡ್ತದ. ಒಂದ್ ವೇಳೆ ನಿನ್ನ ಒಳಗೆ ಯೇಸು ಕ್ರಿಸ್ತ ಇದ್ರ ನಿನ್ನ ಬ್ಯಾಂಕ್ ಅಕೌಂಟ್ ಎಂದು ಖಾಲಿ ಆಗ್ಲಕ್ ಸಾಧ್ಯ ಇಲ್ಲ. ನನಗ ದೈವೈದ್ಯಕಿಂತ ಹಾಕಿ ಬಿಡ್ರಿ ಜರ ಗಡಿಯಲ್ಲಿ ನನ್ ಬಂದು ಹಿಂಗ್ ಮಾಡಿದ್ರೆ ಬಿ ಸಾಕು, ಅಂದ್ರೆ ಬಿ ಸಾಕು, ಆಕಳಿಸಿದ್ರೆ ಬಿ ಶಕ್ತಿನ. ಒಂದ್ ರೋಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡಿರ್ತಾರೆ. ಇವತ್ತು ನೀವು ಜಿಂದ ಇದ್ರಿ ಯಾರ ಕೃಪೆ? ಕೆಲವರಿಗೆ ರೊಕ್ಕ ಗಳಿಸ್ತಕ್ಕ ನಿಧಿ ಬರಲ್ಲ, ಕೆಲವರಿಗೆ ರೊಕ್ಕನೇ ದೇವರಾಗ. ಆದ್ರ ನಿನಗೆ ರೊಕ್ಕ ಜೀವ ಕೊಡಲ್ಲ, ನಿನ್ನ ಕಡಿನ ಜೀವ ಕೊಟ್ಟಂತ ದೇವ್ರು ನಮ್ಮಪ್ಪ ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ ತಡಬೇಕು. ನಿನ್ನ ಕಡಿನ ರಕ್ತ ಸುರಿಸಿದಂತ ದೇವರು ನಿನ್ನ ಬೇಟೆಗಾರರ ಬಲಿಯಿಂದ ಮರಣಕರ ವ್ಯಾಧಿಯಿಂದ ತಪ್ಪಿಸುವವನು ಆತನೇ. ನನಗೊಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ಅವನಿಗೆ ಎಲ್ಲ ಕಡೆ ದವಾಖಾನಿಗೆ ಹೋಯ್ದ, ಆರಾಮಾಗಿಲ್ಲ. ನಾ ಹೆಸರು ಹೇಳ, ಸೇವಕರ ಹೆಸರು ಹೇಳಬೇಡ. ಅಲ್ಲ ಓಲೇಸು ಸಿಕ್ಕಿ ಸೇವಕರಿಗೆ ಜಪ ಮಾಡಿದೆ. ಬೊಂಬೈ ಪಾಸ್ಟರ್, ಬೊಂಬೈ ಸೇವಕರು, ದೊಡ್ಡ ಸೇವಕರು ಪ್ರೇಯರ್ ಮಾಡಿಸ್ಕೊಳಕ ಹೊರ ಲಾಕ್ಡೌನ್ದಾಗ ಅವರು